ಮುಳುಗುವ ಗ್ರಾಮದ ಮಠದ ಸದ್ಗುರು ಶ್ರೀ ತ್ರಿಶೂಲ ಅಪ್ಪವರ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸ್ಥಾನ ನಿರ್ವಹಿಸಿದ ಚಿತ್ತಲಿಂಗ ಶರಣರ ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷತೆ ವಹಿಸಿದ ಆರ್ ಚನ್ನಬಸ ವನದುರ್ಗ ಅವರೇ, ಅದೇ ರೀತಿಯಾಗಿ ಈ ಊರಿನ ಹಿರಿಯರಾದ ರಾಜಶೇಖರ್ ಪಾಟೀಲ್ ಅವರೇ, ಅದೇ ರೀತಿಯಾಗಿ ಶಿವರಾಜ್ ಅವಲ್ದಾರವರೇ ಹಾಗೂ ಮಲ್ಲಪ್ಪ ಪೂಜಾರಿ ಆದವರವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗುವ ಎಲ್ಲ ಹಿರಿಯರೇ ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮುಂದೆ ಆಸೀನರಾಗಿರುವ ಎಲ್ಲ ಶರಣ ತಂದೆ ತಾಯಿಯಂದರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಂಗಲಿಂಗೇಶ್ವರವರು ಅವರು ಯಾವ ರೀತಿ ಇದ್ರೆ ಅಂತಂದ್ರೆ ತ್ರಿಕಾಲ ಜ್ಞಾನಿ, ಮಹಾಚೇತನ, ಮನುಷ್ಯ ಕುಲಕ್ಕೆ ಮಾನವೀಯ ಮೌಲ್ಯಗಳನ್ನ ಕಲಿಸಿಕೊಟ್ಟಂತ ಶರಣರು ನನ್ನ ರಂಗಲಿಂಗೇಶ್ವರ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ರಂಗಲಿಂಗೇಶ್ವರರು ಯಾವಾಗ ಮುಡವಾಳ ಗ್ರಾಮದಲ್ಲಿ ತನ್ನ ಭಕ್ತ ಸಮುದಾಯಕ್ಕೆ ಮಾರುತೇಶ್ವರ ಆಶೀರ್ವಾದದಿಂದ ಏನು ಜನ ಸೇರ್ತಿತ್ತು, ಆವಾಗಿಂದ ಮುಡುಗೋಳು ಏನಾಗಿದೆ ಅಂದ್ರೆ ಶರಣರ ಊರಾಗಿಬಿಟ್ಟಿದೆ. ನೀವು ನಂತರ ಇಲ್ಲ, ಸಿರಿವಾಳ ಗ್ರಾಮದಲ್ಲಿ 360 ದೇಗುಲದವ, ಒಂದೇ ಜಾಗದಲ್ಲಿ 101 ದೇಗುಲದವ. ಆದ್ರೆ ಒಬ್ಬ ಒಂದು ಲಿಂಗ ಏನಿದೆ, ರಂಗಲಿಂಗೇಶ್ವರ ಲಿಂಗ ಏನಿದೆ, ಆ ಲಿಂಗದಿಂದ ಇಡೀ ನಮ್ಮ ಸಗರ್ವಾಡಿ ಬಗ್ಗೆ ಸಂದರ್ಭದಲ್ಲಿ ಹೇಳ್ತೇನೆ. ಅಂತ ಶರಣನಂತ ಪಡೆದಂತ ಊರು ಮುಡುಗೋಳ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ವೇಳೆ ತಮಗೆಲ್ಲ ತಿಳಿದರಾಗಿ ಇವತ್ತು ಪ್ರವಚನ, ದೇವಿ ಪ್ರವಚನ, ನನಗೆ ಒಂದು ಸಂದರ್ಭ ನೆನಪಿರ್ತದೆ. ಸುಮಾರು ಸಲ ವೇದಿಕೆ ನಾನು ಹೇಳಿದ್ದೀನಿ ವಿಷಯವನ್ನ. ಇಲ್ಲೆಲ್ಲ ನನಗೆ ಅತಿ ಹೆಚ್ಚು ಅವಲ್ದಾರ ಬಂಧುಗಳಿದ್ದೀರಿ ಮತ್ತು ಊರಿನ ಬಂಧುಗಳು ಕೂಡ ಇಲ್ಲಿ ಸೇರಿದ್ರು. ಒಂದು ದೇವಿಯ ಏನ್ ಪ್ರವಚನದಲ್ಲಿ ಬರ್ತದೆ, ಗುರುಗಳು ಹೇಳಿದ ದೃಷ್ಟಿಗೆ ಒಂದು ದೇವಿ ಏನ್ ಮಾಡ್ತಾಳೆ, ರಕ್ಕಸನನ್ನ ಕೊಲ್ತಾಳೆ ಅಂತ ಸಂದರ್ಭದಲ್ಲಿ ಹೇಳಿದ್ರು. ಅದೇ ವ್ಯತಿರಿಕ್ತವಾಗಿ ಒಂದು ಸಂದರ್ಭ ಹೇಳ್ತೇನೆ. ಇಲ್ಲಿ ನಮ್ಮ ಬಂಧುಗಳಿದ್ರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ನಾನು ಸಿರವಾಳದ ಯಾದಗಿರಿ ಸಾಹೇಬಣ್ಣ ಮೊಮ್ಮಗ. ಅವರು ಒಂದು ವಯಸ್ಸಿನಲ್ಲಿ ಯಾವ ರೀತಿ ಅವ್ರ ದಿನಚರಿ ಇತ್ತಂದ್ರೆ ಅವ್ರ ಮನಸ್ಸಿನಲ್ಲಿ ರಕ್ಕಸ ಒಕ್ಕೊಂಡ್ಬಿಟ್ಟಿದ್ದ. ಊರಲ್ಲಿ ಯಾವ ರೀತಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ನೋಡ್ರಿ ನೀವು ಯಾದಗಿರಿ ಸಾಹೇಬಣ್ಣ ಅಂತ ಹೇಳಿ ಸಿಕ್ಕರುವ ಜಗಳ, ಅತಿಯಾದ ಕುಡಿತ. ನಾನೊಬ್ಬನಿಗೆ ಯಾರಿಗೂ ಕೇಳಿದ್ದಿಲ್ಲ. ಶಾಪುರ ತಾಲೂಕದಾಗ ಎಲ್ಲ ಕಡೆಗೆ ಹೆಸರಾಗಿಬಿಟ್ಟಿತ್ತು. ಅಂದ್ರೆ ಆ ಒಂದು ಹಾಕೊಂಡ್ಬಿಡ್ತಾ ಮನುಷ್ಯನಲ್ಲಿ. ಇನ್ನೂರಿನ ಮಾಯಿ ಜೀವಂತದ ಬೇಕಾದ್ರೆ ನೀವು ಕೇಳಬಹುದು. ಮನೆಯಲ್ಲಿ ಬರೋದು, ಎಲ್ಲರನ್ನ ದಂಡಿಸೋದು, ಆಯಿಗೆ ಹೊಡೆಯೋದು, ಮಕ್ಕಳಿಗೆ ಹೊಡೆಯೋದು, ಎಲ್ಲರಿಗೂ ಹೊಡೆಯೋದು. ನಮ್ಮ ಆಯಿ ಕೇಳಿದ, ಆಯಿ ಇಷ್ಟು ದುರ್ವರ್ತನೆ ಇದ್ದಂತ ವ್ಯಕ್ತಿ ನಾನು ಕಂಡಾಗ, ನಾನು ಸುಮಾರು 20 ವರ್ಷ ಇದ್ದೆ. ನಾನು ಪುಣ್ಯವಂತ ಅಂತ ಹೇಳ್ತೀನಿ. ನಾನು ರಂಗೇಶ್ವರ ನಾನು ನೋಡಿದ್ದೀನಿ ಸಣ್ಣರ್ಬೇಕಾರೆ. ನಾನು ಯಾರೋ ಜೊತೆ ಬಂದಿದ್ದೆ, ಅವಾಗ ನೋಡಿನ ಪುಣ್ಯವಂತ. ಇಂಥ ದುರ್ವರ್ತನೆ ಇರುವಂತ ವ್ಯಕ್ತಿ ಯಾವ ರೀತಿ ಬದಲಾವಣೆ ಆದ ನಾಯಿ ಅಂತ ಏನು ಗೊತ್ತಿಲ್ಲಪ್ಪ. ಅಲ್ಲಿ ಮುಡಿಯೋಗ ರಂಗಲಿಂಗೇಶ್ವರ ಗುರುವಾರ ಅವ್ರ ಬಳಿ ಹೋದ, ಅಲ್ಲಿಂದ ಆತ ಸಾಯೋರು ಬರೀ ಶಿವ 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 ಅಂತಿದ್ದ, ಒಬ್ರಿಗೆ ಲೇ ಅಂತ ಮಾತಾ ಬರಲಿಲ್ಲ ಜೀವನದಾಗ. ಅಂತ ಒಂದು ಶಕ್ತಿ ಎಲ್ಲಿತ್ತಂದ್ರೆ ರಂಗಲಿಂಗೇಶ್ವರ ಬಳಿ ಇತ್ತು. ಅಂತ ಒಂದು ಆಧ್ಯಾತ್ಮಿಕ ಚಿಂತಕ, ಸಂಸ್ಕಾರ ಕೊಟ್ಟಂತ, ಮೌಲ್ಯಗಳನ್ನು ಕೊಟ್ಟಂತ. ನಿಜವಾಗ್ಲೂ ಹೇಳ್ತೀನಿ, ನಾವು ಸುರಳದಲ್ಲಿ ಯಾರು ತುಮಕೂರು ಶ್ರೀಗಳು ಬರ್ತಾರೆ ಪ್ರಮಾಣ ಏನು ಶ್ರೀ ದೇವಿ ಪ್ರವಚನ ಮಾಡ್ಬೇಕಾರೆ ನಾವು ಚಿಕ್ಕ ಮಕ್ಕಳದ್ರ ಕೂರ್ತೀವಿ. ಮೌಲ್ಯಗಳನ್ನು ಮಾತ್ರ ಕಲಿತೀವಿ, ಜೀವನದಲ್ಲಿ ಸಂಸ್ಕಾರವನ್ನ ಕಲಿತೀವಿ. ಈಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಮುಡುವೆ ಗ್ರಾಮದಲ್ಲಿ ಮಾತ್ರ ನಾನು ನೋಡೋದಕ್ಕೆ ಸಾಧ್ಯ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಶರಣರ ಬೀಡಾಗ್ಬಿಟ್ಟಿದೆ. ಇದು ಮಕ್ಕಳಿಗೆ ಮುಂದೆ ಸಂಸ್ಕಾರ ಕಲಿತಾರೆ. ನೀವು ಸತ್ಯ ಹೇಳ್ತೀನಿ, ನಮ್ಮ ಇಲ್ಲೇ ಪಕ್ಕದಲ್ಲಿದೆ, ಹೊರಟ್ರೆ ₹1,00,000 ವ್ಯವಹಾರ, ಎಲ್ಲರಿಗೂ ಲಕ್ಷ. ಆದ್ರೆ ಒಂದು ಊರಲ್ಲಿ ಒಂದು ಗುಡಿ ಮಾಡ್ತಾರೆ ಅಂದ್ರೆ ನೀವು ಮೊನ್ನೆ 1 ಕೋಟಿ ಗಟ್ಟಲೆ ರೊಕ್ಕ ಸೇರಿಸಿದ್ರಿ. ಇದು ಇತಿಹಾಸ. ನನಗೆ ಬಹಳ ಮುಡುಗೋದ ಖುಷಿ ಆಗ್ತದೆ. ನಾನು ಕೂಡ ಸುರಳದಲ್ಲಿ ಒಂದು ಗುಡಿ, ನಿಮ್ಮ ನೋಡಿ ಒಂದು ಗುಡಿ ಕಟ್ಟಬೇಕಂತ ಟ್ರಕ್ ಹಿಡ್ಕೊಂಡಾಗ ಒಬ್ರು ನಮ್ಮ ಅಣ್ಣತಬ್ಬರ ಮನೆಗೆ ವೆಂಕಟೇಶ್ವರ ಗುಡಿ, ನಮ್ಮ ಮನೆದೇವರು. ಅವ್ರು ಏಟ್ ಕೊಡ್ಬೇಕು ನೀವು ಲೆಕ್ಕ ಹಾಕ್ರಿ. ನೀವು ₹11 ಬಂದ್ಬಿಟ್ರು, ಕಾಯಿನೂ ಬರಲ್ಲ ಇವತ್ತು ಕಾಲಕ್ಕೆ. ನೀವು ಅಂತ ಇರುತ್ತಂದ್ರೆ ನಾನು ನೋಡಿದೀನಿ ಇಲ್ಲಿ ಬಂದಾಗ ಊರಲ್ಲಿ. ಅಲ್ಲಿ ಕಟ್ಟಿ ಕೂತ್ಬಿಡಿದ್ರು ಸುಮಾರು ಒಂದು 4 ಜನ.
ಬರೋರು 50,000 ಲಕ್ಷ 50,000 ಲಕ್ಷ ಅಲ್ರಿ, ಈಗ 3 ಲಕ್ಷ ರೊಕ್ಕ ಕೊಡುತ್ತೆ. ಆದ್ರೆ ಇಲ್ಲಿ ಒಂದು ಇಷ್ಟು ಬರೀ ಒಕ್ಕಲ್ತನ ಮಾಡ್ಕೊಂಡು ಇಷ್ಟು ರೊಕ್ಕ ಶೇಖರಣೆ ಮಾಡ್ತೀರಿ ಗುಡಿ ದೇವ್ರು ಅಂದ್ರ ಅಂತ ದೈವ ಭಕ್ತರು ನೀವು ಮುಡುಗೋದ್ರ ಅಂತ ಈ ಸಂದರ್ಭ ಹೇಳ್ತೀನಿ. ಅಂತ ಒಳ್ಳೆ ಗುಣಗಳು ನಾನು ಚಿಕ್ಕವರಿದ್ದಾಗ ನೋಡಿದ ರೂಪ ಬೇರೆ ಇತ್ತು ನಿಮ್ ಮುಡುಗೋದು. ಈಗ ಹೆಂಗ ಹೇಳಿದ್ರೆ ಸಹೋದರ ನಾಡಾಗತ್ತಿ ನಿಮ್ಮ ಮುಡುಗಳು. ಅಂತ ಒಂದು ಶಕ್ತಿ ಕೊಟ್ಟರು ಯಾರಂದ್ರೆ ರಂಗಲಿಂಗೇಶ್ವರು. ಅವರ ಒಂದು ಆದರ್ಶ, ಅವರ ನಡೆ ನುಡಿ, ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ ಅಂತ ಈ ಸಂದರ್ಭ ಹೇಳ್ತೇನೆ. ಮತ್ತೆ ನನಗೆ ಮಾತನಾಡಲು ಕೊಟ್ಟ ಅವಕಾಶ ಕೊಟ್ಟ ಎಲ್ಲ ಗುರುವರಿಗೂ ಮತ್ತು ಊರಿನ ತಂದೆ ತಾಯಿ ಪಾದಂಗಳಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.